ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು. ಪ್ರತಿಯೊಬ್ಬರಿಗೂ ಕೂಡ ಕೆಮಿಸ್ಟ್ರಿ ಅಂದರೆ ಅವ್ರ ಕೆಮಿಸ್ಟ್ರಿನೇ ನೆನಪು ಬರ್ತಾಯಿದೆ. ಯಾಕಂದರೆ ಕೆಮಿಸ್ಟ್ರಿ ಅಂದರೆ ಬಹಳ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ. ಏನು ಚಿಂತೆ ಮಾಡಿಬಿಟ್ರಿ ಕಂಡ್ರೋ, ಕೆಮಿಸ್ಟ್ರಿನ ಭಾಳ ಈಸಿಯಾಗಿ ಮಾಡಿಕೊಡ್ತೇನೆ. ಫಸ್ಟು ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನೀವು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಚೆನ್ನಾಗಿದ್ದೀರೋ, ಆರ್ಗ್ಯಾನಿಕೋ ಅಥವಾ ಇನ್ಆರ್ಗ್ಯಾನಿಕೋ ಅಂತ. ಆದರೆ ನಂದೊಂದು ಫಿಕ್ಸ್ ಆಗಿದೆ, ನೀವು ಯಾವುದೇ ಪಾರ್ಟಲ್ಲಿ ಡಿಫಿಕಲ್ಟಾಗಿ ನನಗೆ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡರೂ ಕೂಡ ಕೆಲವೊಂದು ಪಾಠಗಳನ್ನು ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಬರೆದಿದ್ದೇನೆ ಆಯಿತಾ. ಇದು ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಇದೆ, ಸೊಲ್ಯೂಷನ್ಸ್ ಇದೆ, ಕೆಮಿಕಲ್ ಕೈನೆಟಿಕ್ಸ್ ಇದೆ. ಯಾವುದೇ ಕಾರಣಕ್ಕೂ ಈ ಪಾಠಗಳನ್ನು ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಸ್ಕಿಪ್ ಅಂದರೆ ಅರ್ಥ ಆಯ್ತಲ್ವಾ? ಪ್ರಿಯಾರಿಟಿನಲ್ಲಿ ಇಟ್ಟಿರುವಂಥ ಪಾಠಗಳಲ್ಲಿ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಇದೇ 3 ಪಾಠಗಳು ಆಗಿರಬೇಕು. ಮೊದಲು ತಾವುಗಳು ಬರ್ಕೋಬೇಕು. ನನ್ನ ಮೈಂಡು ನನಗೆ ಈ ಪಾಠ ಓದಬೇಡ ಅಂತ ಹೇಳ್ತಾ ಇದೆ ಸರ್. ಯಾವುದು? ಎಲೆಕ್ಟ್ರೋ ಕೆಮಿಸ್ಟ್ರಿ, ಸೊಲ್ಯೂಷನ್ಸು, ಕೆಮಿಕಲ್ ಕೈನೆಟಿಕ್ಸ್ ಇವೆಲ್ಲ ಓದಬೇಡ ಅಂತ ಹೇಳ್ತಾ ಇದೆ ಸರ್ ಅಂತ ನಿಮ್ಮ ಮೈಂಡಿಗೆ ಸ್ವಲ್ಪ ಹೇಳಿ, ತಮ್ಮ ಇರೋದೇ 2 ದಿನ, ಇವತ್ತೊಂದು ನಾಳೆ ಒಂದು, ನಾಡ್ದು ಎಕ್ಸಾಮ್ ಬರೀಬೇಕು ಕಣೋ, ಅಡ್ಜಸ್ಟ್ ಮಾಡ್ಕೊ ಅಂತ. ನೋಡಿ, ಏನಂತೀರ, ಅಡ್ಜಸ್ಟ್ಮೆಂಟ್ ಈಸ್ ಬೆಟರ್ ದೆನ್ ಆರ್ಗ್ಯುಮೆಂಟ್. ಇಷ್ಟೇ, ಕ್ಲಿಯರ್. ನಿಮ್ಮ ಇನ್ನರ್ ವಾಯ್ಸಿಗೆ ಇವತ್ತು 2 ದಿನ ಹೇಳ್ಕೊಟ್ಬಿಡಿ, 2 ಡೇಸ್ ಅಡ್ಜಸ್ಟ್ ಮಾಡ್ಕೊಳ್ಳೋ, ಆಮೇಲೆ ನೀನು ಹೇಳಿದಂಗೆ ಕೇಳ್ತೀನಿ ನಾನು ಅಂತ. ಯಾಕಂದರೆ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಓದ್ತಿರೋ ಒಂದು ಪ್ಲಾನ್ ಮಾಡ್ಕೊಂಡು ರಿಯಲಿ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಟೋಟಲ್ 10 to 11 ಚಾಪ್ಟರ್ಸ್ ಆರ್ ದೇರ್ ಇನ್ ಯುವರ್ ಕೆಮಿಸ್ಟ್ರಿ ಸೆಕೆಂಡ್ ಇಯರ್ PUCನಲ್ಲಿ. ನಾನು ಈಗ ಇಲ್ಲಿ ಸೆಟ್ 1 ಅಂತ ಮಾಡಿದ್ದೇನೆ, ಸೆಟ್ 2 ಅಂತ ಮಾಡಿದ್ದೇನೆ. ಯಾಕೆ ಗೊತ್ತಾ ವಿದ್ಯಾರ್ಥಿಗಳೇ? ಕೆಲವೊಬ್ಬರಿಗೆ ಕೆಲವೊಂದು ಪಾಠಗಳು ಇಷ್ಟ ಇಲ್ಲ, ಕೆಲವೊಬ್ಬರಿಗೆ ಕೆಲವೊಂದು ಪಾಠಗಳು ಈಸಿ, ಕೆಲವೊಬ್ಬರಿಗೆ ಕೆಲವೊಂದು ಪಾಠಗಳು ಡಿಫಿಕಲ್ಟ್ ಆಗಿರುತ್ತೆ. ಆ್ಯಸ್ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಡಿಫ್ರೆಂಟಾಗಿ ಯೋಚನೆ ಕೂಡ ಇರುತ್ತೆ. ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸಲ್ಲಿ ಯಾವ ರೀತಿಯಾಗಿ ನಕ್ಕಂತ ಹೊರಗಡೆ ಬಂದರೂ ಅದೇ ರೀತಿಯಾಗಿ ಕೆಮಿಸ್ಟ್ರಿನಲ್ಲೂ ಕೂಡ ಬರಬೇಕು ಸರ್. ನೋಡಿ, ಸೆಕೆಂಡ್ ಇಯರ್ PUC ಕೆಮಿಸ್ಟ್ರಿ ಅಂದರೆ ರಾಸಾಯನಶಾಸ್ತ್ರ ಅಂತ ಸೆಟ್ 1 ಮಾಡಿದ್ದೀನಿ. ಸೆಟ್ 1 ಓದಿದ್ರು ಕೂಡ 60+ ಸ್ಕೋರ್ ಮಾಡ್ಬೋದು. ಸೆಟ್ 2 ಓದಿದ್ರು ಕೂಡ 60+ ಸ್ಕೋರ್ ಮಾಡ್ಬೋದು. ಆದರೆ ನಾನು ಕಂಪ್ಲೀಟಾಗಿ ಹೋಲ್ ಆ್ಯಂಡ್ ಸೋಲ್ ಸಿಲೆಬಸ್ ಇಲ್ಲಿ ತೆಗೆದುಕೊಂಡಿಲ್ಲ. ಆ್ಯಸ್ ಪರ್ ಯುವರ್ ಬ್ಲೂ ಪ್ರಿಂಟ್ ಯುವರ್ ಕ್ವಶನ್ ಪೇಪರ್ ವಿಲ್ ಕಮ್. ಹಾಗಿದ್ರೆ ಸರ್, ನಾವು ಯಾವ ರೀತಿಯಾಗಿ ಟಾರ್ಗೆಟನ್ನು ಮಾಡಬೇಕು, ಸೆಟ್ಟನ್ನು ಮಾಡಬೇಕು ಅಂತ. ಈಗ ಸೆಟ್ 1 ನಾವು ನೋಡ್ತಾ ಹೋಗೋಣ. ಇಲ್ಲಿ ಸೆಟ್ 1ಅಲ್ಲಿ ನಾನೀಗ ನಿಮ್ಗೆ ಹೇಳಿದೆ ಆಲ್ರೆಡಿ, ಒಂದು ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ ಅಂತ. ಹುಡುಗರದ್ದು ಎಲ್ಲಿ ಹರಿದೋಗುತ್ತೆ ಅಂದರೆ ಹುಡುಗರಿಗೆ ಕೆಮಿಸ್ಟ್ರಿ ಬುಕ್ ಹಿಡ್ಕೊಂಡಾಗ ಮೈಂಡ್ ಬ್ಲ್ಯಾಂಕ್ ಆಗೋಗುತ್ತೆ. ಅದು ಯಾವಾಗ ಅಂತ ಹೇಳಿದರೆ, ಯಾವಾಗ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಾಗ ಅಂತ. ಯಾಕಂದರೆ ಎಲ್ಲ ಹಾಟ್ ಕ್ವಶನ್ಸು ಅಲ್ಲಿಂದನೇ ಪಿಕ್ ಆಗೋದು. ಹಾಟ್ ಕ್ವಶನ್ಸ್ ನಮ್ಮ ಹುಡುಗರಂತೂ ಮೈಂಡೇ ಬ್ಲ್ಯಾಂಕ್ ಆಗುತ್ತೆ, ಏನಾಯಿತು ಕೆಮಿಸ್ಟ್ರಿ ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಈಗ ನೋಡಿ, ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಇದೆ. ಇದು ನಿಮ್ಮ ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಪಾಠ ಸ್ಕಿಪ್ ಆಗೋಂಗಿಲ್ಲ. ಫೇಲ್ಯೂರ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಆ್ಯಾವ್ರೇಜ್ ಆಗಿರ್ಬೋದು, ಅಥವಾ ಔಟ್ ನಾನು ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ವಿದ್ಯಾರ್ಥಿಗಳು ಕೂಡ ಯಾವುದೇ ಕಾರಣಕ್ಕೂ ಈ ಎಲೆಕ್ಟ್ರೋ ಕೆಮಿಸ್ಟ್ರಿ ಚಾಪ್ಟರ್ನ ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಯಾಕೆ ಅಂದರೆ ಇದರ ವೇಟೇಜು 13 ಮಾರ್ಕ್ಸ್ ಇದೆ. ಹಾಗೂ ಎಲ್ಲ ಪ್ರಶ್ನೆಗಳು ಈಸಿಯಾಗಿ ಬರ್ತವೆ, ಫಿಕ್ಸ್ ಆಗಿರ್ತವೆ. ಪ್ರಿಡಿಕ್ಷನ್ ಮಾಡ್ತೀವಲ್ವ, ಅವೇ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊಲ್ಯೂಷನ್ ಅಂತ ಒಂದು ಪಾಠವನ್ನು ತೆಗೆದುಕೊಂಡಿದ್ದೇವೆ ಸೆಟ್ 1ನಲ್ಲಿ ನಾವು. ಇದು ಕೂಡ ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಈ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ 3 ಪಾಠಗಳಿದ್ದಾವೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಸರ್, ನನಗೆ ಇಲ್ಲಿವರೆಗೂ ಅರ್ಥನೇ ಆಗಿಲ್ಲ ಸರ್ ಸೊಲ್ಯೂಷನ್, ಸರ್ ನನಗೆ ಇಲ್ಲಿವರೆಗೂ ಅರ್ಥನೇ ಆಗಿಲ್ಲ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋನು ಕೂಡ ಕೂತ್ಕೊಂಡು ಇವತ್ತಿನಿಂದ ಓದಬೇಕು. ಮಧ್ಯಾಹ್ನದ ಒಳಗಡೆ ನಾನು ಹೇಳಿದ ಪಾಠಗಳನ್ನು ಇವತ್ತು ಮುಗಿಸ್ಕೋಬೇಕು. ಡಿಸೈಡ್ ಯುವರ್ ಸೆಲ್ಫ್. ನೀವು ನಿಮ್ಮ ಭವಿಷ್ಯವನ್ನು ನೀವೇ ಬರ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ಆಯಿತಾ. ನೀವು ಹೇಗೆ ಹೋಗಬೇಕು ಅಂದರೆ, ದಿಸ್ ಈಸ್ ಮೈ ಬೆಸ್ಟ್ ಎಕ್ಸಾಮ್ ಆಫ್ ಮೈ ಕರಿಯರ್ ಆಫ್ ಮೈ ಲೈಫ್ ಅಂತ ಹೋಗಬೇಕು. ಕೆಮಿಸ್ಟ್ರಿಯನ್ನು ನಾನು ಯಾವ ರೀತಿಯಾಗಿ ಬರಿತೀನಿ ಅಂದರೆ, ಇಂಗ್ಲೀಷು, ಕನ್ನಡ, ಈ ಫಿಸಿಕ್ಸ್ ಏನಾಗಿದಾವಲ್ಲ ಅದಕ್ಕಿಂತ ಟಾಪ್ ಲೆವೆಲ್ಗೆ ನಾನು ನನ್ನ ಕೆಮಿಸ್ಟ್ರಿ ಎಕ್ಸಾಮನ್ನು ಬರೆದು ಬರ್ತೇನೆ ಅಂತ ನನ್ನ ಜವಾಬ್ದಾರಿ ನಾನು ಬರೆಸ್ತೇನೆ. ಆದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಈಗ ಹೇಳಿದ್ನಲ್ವಾ, ಇವತ್ತು ಕೂತ್ಕೊಂಡು ಎಲೆಕ್ಟ್ರೋ ಕೆಮಿಸ್ಟ್ರಿ, ಸೊಲ್ಯೂಷನ್, ಕೆಮಿಕಲ್ ಕೈನೆಟಿಕ್ಸ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹಾಗಿದ್ರೆ ನೆಕ್ಸ್ಟ್ ಚಾಪ್ಟರ್ ನಾನು ತೆಗೆದುಕೊಂಡಿರುವಂಥದ್ದು ಆಲ್ಡಿಹೈಡ್ಸ್, ಕಿಟಾನ್ಸ್ ಆ್ಯಂಡ್ ಏನ್ರಿದು ಕಾರ್ಬೋಹೈಲಿಕ್ ಆ್ಯಸಿಡ್ಸ್ಗಳು ಅಂತ. ಇದು ನಿಮಗೆ ಗೊತ್ತು, ಇದು ಈಸಿ ಆಗ್ತಾಯಿದೆಯೋ ಅಥವಾ ಡಿಫಿಕಲ್ಟ್ ಆಗ್ತಾಯಿದೆಯೋ ಅಂತ. ಆದರೆ ಇದಕ್ಕೂ ಕೂಡ ನಾನು ನಿಮಗೆ ಸ್ಟಾರ್ ಹಾಕಿ ಕೊಡ್ತೇನೆ. ಯಾಕಂದರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಠ ಆಗಿರುತ್ತೆ. ಇದು ಅಡಿಷ್ನಲ್ ಆಗಿ ಇಟ್ಟುಕೊಂಡಿರುವಂಥದ್ದು. ಯಾಕಂದರೆ 60+ ಬೇಕಲ್ವಾ. 60+ ಅಂದರೆ ಕಡಿಮೆ ಏನ್ರಿ, ಡಿಸ್ಟಿಂಕ್ಷನ್ ರೀ. 70 ಮಾರ್ಕ್ಸಿಗೆ ಪ್ರಶ್ನೆ ಪತ್ರಿಕೆ, 70 ಮಾರ್ಕ್ಸಿಗೆ ಕ್ವಶನ್ ಪೇಪರು, 60 ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್. 90+ ಅಂತ 100ಕ್ಕೆ. ನೋಡಿ, ಈಗ ನಾವು ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ತೆಗೆದುಕೊಂಡಿದ್ದೇನೆ. ಇದು ನಿಮ್ಮ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರುವಂಥ ಒಂದು ಚಾಪ್ಟರ್ ಆಗಿರುತ್ತೆ. ಬಹಳ ಈಸಿ ಅಂದರೆ ಬಹಳ ಈಸಿಯಾಗಿ ಇರುವಂತಹ ಒಂದು
ಪಾಠ ಆಗಿರುತ್ತೆ. ನೆಕ್ಸ್ಟ್ ಹ್ಯಾಲೋಕೆನ್ಸ್ ಆ್ಯಂಡ್ ಹಾಲೋರೆನ್ಸ್ ಅಂತ ಇದೆ. ಇದು ಕೂಡ ಯಾವುದೇ ಕಾರಣಕ್ಕೂ ಚಾಪ್ಟರ್ನ ಮಿಸ್ ಮಾಡ್ಕೋಬಾರ್ದು ತಾವುಗಳು. ಆದರೆ ಕೆಲವೊಬ್ಬರು ಮಕ್ಕಳು ಸಲ ಇದು ಎಲ್ಲೋ ನಮಗೆ ಹಿಂಗೆ ಆಗ್ತಾಯಿದೆ ಅಂತ. ಆದರೆ ಸ್ಮಾಲ್ ಚಾಪ್ಟರ್ ಅಂತಲೂ ಇದೆ. ಸ್ಮಾಲ್ ಚಾಪ್ಟರ್ ಅಂದರೆ ಚಿಕ್ಕ ಚಿಕ್ಕ ಪಾಠಗಳೂ ಕೂಡ ಇದೆ, ಬಹಳ ಮಜಾ ಕೊಡುವಂಥ ಪಾಠಗಳೂ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಬಯೋ ಮಕ್ಕಳಿಗೆ ಬಯೋಮಾಲಿಕ್ಯೂಲ್ಸ್ ಅಂತ ಒಂದು ಪಾಠನೇ ಇದೆ ಇದರಲ್ಲಿ ಕೆಮಿಸ್ಟ್ರಿನಲ್ಲಿ. PCMB ಮಕ್ಕಳಿಗಂತೂ ಇದು ನೀರು ಕುಡ್ದಂಗೆ ಈ ಪಾಠಗಳು, ಆಯಿತಾ. ಸ್ಮಾಲ್ ಚಾಪ್ಟರ್ ಆದರೆ ಫಿಕ್ಸ್ಡ್ ಕ್ವಶನ್ಸ್, ಫಿಕ್ಸ್ಡ್ ಅಂದರೆ ಪ್ರಿಡಿಕ್ಷನ್ ಮಾಡ್ತೀವಲ್ಲ ಅದೇ ಪ್ರಶ್ನೆ ಬಂದು ಕೂತ್ಕೊಂಡಿರುತ್ತೆ. ನಿಮ್ಮ 3 ಮಾಡಲ್ ಕ್ವಶನ್ ಪೇಪರ್ನಿಂದ ಈ ಪಾಠಗಳಿಂದ ಯಾವುದು ಬಯೋಮಾಲಿಕ್ಯೂಲ್ಸ್ ಆಗಿರ್ಬೋದು, ನಿಮ್ಮ ಎಲೆಕ್ಟ್ರೋಕೆಮಿಸ್ಟ್ರಿ, ಸೊಲ್ಯೂಷನ್ಸು, ಕೆಮಿಕಲ್ ಕೈನೆಟಿಕ್ಸು, ಹಾಗೂ ಇನ್ನೊಂದು ನಾನು ಅಡಿಷ್ನಲ್ ಆಗಿ ಒಂದು ಪಾಠವನ್ನು ಸೇರಿಸಬೇಕು ಅಂತ ಇದ್ದೀನಿ ಇದರಲ್ಲಿ. ಅದು ಯಾವುದು ಅಂತ ಹೇಳಿದರೆ ಅಮೈನ್ಸ್ ಅಂತ. 100% ಸರ್ ವೇಟೇಜ್ ಕಡಿಮೆ ಇದೆ ಅಂತ ಬಿಟ್ಟುಗಿಟ್ಟಿರ, ಆಮೇಲೆ ಅದರಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದೂ ಅಲ್ಲ, ಯಾಕಂದರೆ ಫಿಕ್ಸು ಇದೇ ಬರುತ್ತೆ ಕಣೋ ಅಂತ, ಇದನ್ನೇ ಕಲಿ, ಇದನ್ನೇ ಬರಿ ಅಂತ. ಕ್ಲಿಯರ್ ಆಲ್ ಆಫ್ ಯು? ಹಾಗಿದ್ರೆ ಈ ಎಲ್ಲ ಪಾಠಗಳು ತಾವುಗಳು ಕವರ್ ಮಾಡಿದರೆ ನಿಮಗೆ ಒಂದು 60+ ಬರುತ್ತೆ. 70ಕ್ಕೆ 60+ ಅಂದರೆ ನಿಮ್ಮ ಯೋಗ್ಯತೆಗಿಂತ ಜಾಸ್ತಿ ಅಂತ. ಯಾರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯು ಶುಡ್ ನಾಟ್ ಸ್ಕಿಪ್ ಅ ಸಿಂಗಲ್ ಚಾಪ್ಟರ್. ಯಾಕೆ ಅಂದರೆ ಎಲ್ಲ ಪಾಠಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಪಾಠಗಳಿಂದ ನಿಮ್ಮ ಕ್ವಶನ್ ಪೇಪರಲ್ಲಿ MCQs ಅಂತೂ ಫಿಕ್ಸ್. 15 MCQsಗಳಿರ್ತವೆ, ಜೊತೆಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಕೊಡ್ತೇನೆ. ಇದೊಂದು ಪ್ಲಾನು. ಯಾವ ಪ್ಲಾನ್ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಈ ಪಾಠಗಳು ಸ್ಕಿಪ್ ಮಾಡಬಾರ್ದು ಅಂತ. ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ, ಸ್ವಲ್ಪ ನೋಡ್ತಾ ಹೋಗಿ. ಸೆಟ್ 2ಗೆ ನಾನು ಈಗ ಬರ್ತಾಯಿದ್ದೇನೆ. ಸೆಟ್ 2 ಈ ಪಾಠಗಳನ್ನು ಓದಿದರೂ ಕೂಡ ನಿಮಗೆ 60+ ಬರುತ್ತೆ. ಹಾಗಿದ್ದರೆ ಈ ಪಾಠಗಳು ಅಂದರೆ ಯಾವುದು ಸರ್ ಅದು ಅಂತ ನೋಡಿ. ಆಲ್ಕೋಹಾಲ್ಸ್, ಫೆನಾಲ್ಸ್ ಆ್ಯಂಡ್ ಈಥರ್ಸ್. ಇಲ್ಲಿ ನಾನು ಆಲ್ಕೋಹಾಲ್, ಫೆನಾಲ್ಸ್, ಈಥರ್ಸ್ ತಗೊಂಡೇ ಇಲ್ಲ. ಯಾಕಂದರೆ ಬಹಳ ಜನಕ್ಕೆ ಈ ಪಾಠ ಭಾಳ ಇಷ್ಟ, ಆಲ್ಕೋಹಾಲ್ಸು, ಫೆನಾಲ್ಸು, ಈಥರ್ಸ್ ಅಂತ, ಆಯಿತಾ. ಹಾಗಾಗಿ ಈ ಪಾಠವನ್ನು ಕೂಡ ನಾವು ಇಲ್ಲಿ ಪಿಕ್ಕನ್ನು ಮಾಡಿಕೊಂಡಿದ್ದೇವೆ. ಸೊಲ್ಯೂಷನ್ನು ಇಲ್ಲೂ ಕೂಡ ಸೊಲ್ಯೂಷನ್ ಇದೆ, ಇಲ್ಲೂ ಕೂಡ ಇದೆ. ಹಾಗಾಗಿ ಇದನ್ನು ನಾನು ಏನು ಮಾಡೋಣ, ಈಗ ಡಬಲ್ ಸರ್ಕಲ್ ಹಾಕೋಣ. ಡಬಲ್ ಸರ್ಕಲ್ ಅಂದ್ರೇನು? ಸೆಟ್ 1ನಲ್ಲೂ ಇದೆ, ಸೆಟ್ 2ನಲ್ಲೂ ಇದೆ. ಯಾವುದೇ ಕಾರಣಕ್ಕೂ ಈ ಪಾಠವನ್ನು ಸ್ಕಿಪ್ ಮಾಡಬಾರ್ದು. ಫೇಲ್ಯೂರ್ ಸ್ಟೂಡೆಂಟ್ಸ್ ಬರೀ ಇಷ್ಟು ಓದ್ಕೊಂಡ್ರು ಆರಾಮಾಗಿ ಗೆದ್ದೋಗ್ಬಿಡ್ತೀರಾ ಕಂಟ್ರೋಲು. ಕೆಮಿಕಲ್ ಕೈನೆಟಿಕ್ಸ್ ಇದೆ, ಇಲ್ಲೂ ಕೂಡ ಕೆಮಿಕಲ್ ಕೈನೆಟಿಕ್ಸ್ ಇದೆ. ಹಾಗಿದ್ರೆ ಇದು ಕೂಡ ಚಾಪ್ಟರ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಯಾರಿಗೆ ಹೇಳ್ತಾ ಇರೋದು? ಯಾರಿಗೆ? ನಮ್ಮ ಫೇಲ್ ಆಗಿಬಿಡ್ತೀನಿ ನಾನು ಕೆಮಿಸ್ಟ್ರಿನಲ್ಲಿ. ಯಾವನು ಫೇಲ್ ಆಗಲ್ಲ ಕಂಡ್ರೋ, ಯಾವನು ಫೇಲ್ ಆಗಲ್ಲ. ಒಂದು ಪ್ಲಾನ್ ಮಾಡ್ಕೊಂಡು ಓದಬೇಕು. ಸುಮ್ಮನೆ ಟೆಕ್ಸ್ಟ್ ಬುಕ್ ಓದಿದ್ದು ನಾಳೆ ಎಕ್ಸಾಮಿಗೆ ಇಮ್ಯಾಜಿನ್ ಯುವರ್ ಸೆಲ್ಫ್ ಬರೇ ಕೂತ್ಕೊಂಡು 24 ತಾಸು ಬರೇ ಅಮೈನ್ಸ್ ಓದಿದರೆ 7 ಮಾರ್ಕ್ಸ್ ಬಿಟ್ಟರೆ ಮತ್ತೆ ಏನರೋ ಬರುತ್ತೆ? ಬರೇ ಕೂತ್ಕೊಂಡು ಬಯೋಮಾಲಿಕ್ಯೂಲ್ಸ್ ಓದ್ಕೊಂಡ್ರೆ 10 ಮಾರ್ಕ್ಸ್ ಬಿಟ್ಟರೆ ಏನರೋ ಬರುತ್ತೆ? 19 ಮತ್ತೆ ಫೇಲೆ. ನೋಡಿರಿ, ಒಂದು ಪ್ಲಾನ್ ಇರಬೇಕು. ನೋಡಿ, ಬರೀ ಬಯೋಮಾಲಿಕ್ಯೂಲ್ಸು ಒಂದು ಇದು ಓದ್ಕೊಂಡು ಹೋದರೆ 17 ಮಾರ್ಕ್ಸ್ ಆಯಿತು. 17ರಲ್ಲಿ ಮತ್ತೇನಾದರೂ ತಪ್ಪು ಮಾಡಿರ್ತೀರಾ, ಅಲ್ಲಿಗೆ 15 ಮಾರ್ಕ್ಸ್ ಬಂತು, ಫೇಲ್ ಆಗಿಬಿಡ್ತೀರಾ. ಮಕ್ಕಳೇ, ನಾನು ಹೇಳಿದ್ನಲ್ವಾ, ಟಾರ್ಗೆಟ್ ದೀಸ್ ಚಾಪ್ಟರ್ಸ್. ಈ ಚಾಪ್ಟರ್ಸ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಓದಬೇಕು. ಯಾವ್ದು ಸೊಲ್ಯೂಷನ್ಸ್ ಆಗಿರ್ಬೋದು, ಕೆಮಿಕಲ್ ಕೈನೆಟಿಕ್ಸ್. ಹಾಗಾಗಿ ಇದನ್ನು ಸರ್ಕಲ್ ಹಾಕ್ತಾ ಇರುವಂಥದ್ದು. ನೆಕ್ಸ್ಟ್ ಆಲ್ಡಿಹೈಡ್ಸ್, ಕಿಟಾನ್ಸ್ ಆ್ಯಂಡ್ ಕಾರ್ಬಾಲಿಕ್ಸ್ ಅಂತ ಇದೆ ಅಲ್ವಾ, ಇದು ಕೂಡ ತಾವುಗಳು ನೋಡ್ಬೋದು. ಸೆಟ್ 1ನಲ್ಲೂ ಇದೆ, ಸೆಟ್ 2ನಲ್ಲೂ ಕೂಡ ಇದೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಇದೆ, ಇದು ಕೂಡ ಸೆಟ್ 1ನಲ್ಲಿದೆ, ಸೆಟ್ 2ನಲ್ಲಿದೆ. ಅಂದರೆ ಇಮ್ಯಾಜಿನ್ ಅದರ ವೇಟೇಜ್ ಎಷ್ಟು ಇರ್ಬೋದು ಅಂತ. ನೆಕ್ಸ್ಟು ಇಲ್ಲಿಗೆ ಮುಗೀತು. ಯಾವ ಪಾಠಗಳು ನೋಡಿ, ಈಗ ಕೋಆರ್ಡಿನೇಷನ್, ಆಲ್ಡಿಹೈಡ್ಸ್, ಕೆಮಿಕಲ್, ಸೊಲ್ಯೂಷನ್ಸ್. ಈ ಪಾಠಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಅಮೈನ್ಸನ್ನು ತಾವುಗಳು ಬಿಡುವ ಹಾಗೆ ಇಲ್ಲ. ವೀಕ್ ಆಗಿರ್ಬೋದು, ರ್ಯಾಂಕ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಿಡಬೇಡಿ ಸರ್. ಬರೆದು ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಇಷ್ಟೇ ಹೇಳಿಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಲ್ಲ ಈಸಿಯಾಗಿರುತ್ತೆ ಕ್ವಶನ್ ಪೇಪರು. ಫಸ್ಟು ನಿಮ್ಮ ಮೈಂಡಿಂದ ನಾನು ಫೇಲ್ ಆಗಲ್ಲ, ನಾನು ಬರಿತೀನಿ, ನಮ್ಮ ಜೊತೆ ಇಸ್ಲಾಂ ಸರ್ ಇದ್ದಾರೆ, ನಿಜವಾಗಿಯೂ ಇದ್ದೀನಿ. ಅಂಟಿಲ್ ಯುವರ್ ಆಲ್ ಎಕ್ಸಾಮ್ಸ್ ಕಂಪ್ಲೀಟ್, ಐ ಡೂ ಮೈ ಲೆವೆಲ್ ಬೆಸ್ಟ್, ಐ ಪೋಸ್ಟ್ ಮೈ ಲೆವೆಲ್ ಬೆಸ್ಟ್. ಈ ಲೆವೆಲ್ಗೆ ಇರುವಂಥ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸದಾ ನಗ್ತಾ ಇರಿ. ನಿಮ್ಮ ಕಾಲೇಜಲ್ಲಿ ಏನಾದರೂ ಕೆಮಿಸ್ಟ್ರಿಗಾಗಿ ಒಳ್ಳೆ ಇಂಪಾರ್ಟೆಂಟ್ ಮೆಟೀರಿಯಲ್ ಕೊಟ್ಟಿರ್ತಾರೆ. ಯಾಕಂದರೆ ಪ್ರತಿ ವರ್ಷ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನನಗೆ ಯೂನಿಟ್ ಟೆಸ್ಟ್ 1ರಿಂದ ಇಲ್ಲಿಯವರೆಗೂ ಕೂಡ ನೀವು ಕಳಿಸಿದಂಥ ಮೆಟೀರಿಯಲ್ಲೇ ನನ್ನ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡುವಂಥದ್ದು. ಮಕ್ಕಳೇ, ನಾನು ಒಬ್ಬ ಇಂಗ್ಲೀಷ್ ಶಿಕ್ಷಕ, ನಾನು ಇಂಗ್ಲೀಷ್ ಲೆಕ್ಚರರು. ಆದರೆ ಸಂಪೂರ್ಣವಾದ ಮಾಹಿತಿಯನ್ನು ಇಟ್ಟಿದ್ದೇನೆ 6 ಸಬ್ಜೆಕ್ಟಿಂದು. ಯಾಕೆ ಅಂದರೆ ನೀವು ನನಗೆ ಸರ್ ನಮ್ಮ ಕಾಲೇಜಲ್ಲಿ ಈ ಮೆಟೀರಿಯಲ್ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ ಸರ್, 100% ಬರುತ್ತಂತೆ ಎಕ್ಸಾಮಿಗೆ ಅಂತ ಹೇಳ್ತೀರಲ್ವ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಪ್ರೀತಿ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.